ಐಸ್ ಕ್ರೀಮ್ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ನಾವು ಐಸ್ ಕ್ರೀಮ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಇವತ್ತು ನಾನು ಬಿಸ್ಕೆಟ್ನ ಉಪಯೋಗಿಸಿ ಐಸ್ ಕ್ರೀಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬರ್ಬನ್ ಬಿಸ್ಕೆಟ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. 10 ರೂಪಾಯಿದು 4 ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಈ ಬಿಸ್ಕೆಟನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಮುರಿದಿಟ್ಕೊಳ್ಳೋಣ. ನೋಡಿರಿ, ಎಲ್ಲವನ್ನು ಈ ರೀತಿ ಪೀಸ್ ಮಾಡಿದ್ಮೇಲೆ ಈಗ ಇವುಗಳನ್ನು ಗ್ರೈಂಡ್ ಮಾಡ್ಕೊಂಬರಬೇಕು. ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಮುರಿದಿಟ್ಟಿರುವಂಥ ಬಿಸ್ಕೆಟ್ ಪೀಸಸ್ಗಳನ್ನು ಹಾಕುತ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ಒಂದು 3 ಸ್ಪೂನಷ್ಟು ನಾನು ಸಕ್ಕರೆ ಹಾಕುತ್ತಾ ಇದ್ದೀನಿ. ಆಲ್ರೆಡಿ ಬಿಸ್ಕೆಟಲ್ಲೂ ರುಚಿ ಇರುತ್ತೆ, ಬೇಕಂದರೆ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ರಿ, ಇಲ್ಲಾಂದರೆ 1 ಸ್ಪೂನ್ ಅಥವಾ 2 ಸ್ಪೂನ್ ಕೂಡ ಹಾಕೋಬೋದು. ಈಗ ನೀರು ಹಾಕ್ತೇನೆ, ಹಾಗೆ ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ. ನೋಡಿರಿ, ಪೌಡ್ರ್ ಈ ರೀತಿ ಸ್ಮೂತಾಗಿರಬೇಕು, ತರಿಯಾಗಿರಬಾರ್ದು. ನೋಡಿರಿ, ಚಾಕೋ ಪೌಡ್ರ್ ಥರ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಈ ಕಪ್ನಿಂದ 1 ಕಪ್ ಆಗುವಷ್ಟು ಗಟ್ಟಿಯಾದ ಹಸಿ ಹಾಲು ಹಾಕೊತಾ ಇದ್ದೀನಿ. ನೀವು ಬೇಕಂದರೆ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಕೂಡ ಉಪಯೋಗಿಸ್ಕೋಬೋದು. ಈಗ ಇದನ್ನು ಮತ್ತೊಮ್ಮೆ ಮಿಕ್ಸಿ ಮೇಲೆ ಇಟ್ಟು ಗರ್ ಅನ್ಸ್ಕೊಂಬಂದುಬಿಡೋಣ. ಪೌಡ್ರ್ ಅಂತೂ ಆಲ್ರೆಡಿ ಸ್ಮೂತಾಗಿರುತ್ತೆ. ಒಂದು ಸಲ ಗರ್ ಅನ್ಸಿದ್ರೆ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಮೋಲ್ಡ್ಗೆ ಹಾಕೊಳ್ಳೋಣ. ಐಸ್ ಕ್ರೀಮ್ ಮಾಡಲಿಕ್ಕೆ ನಾನಿಲ್ಲಿ ಈ ರೀತಿ ಮೋಲ್ಡ್ ತೊಗೊಂಡಿದ್ದೀನಿ. ನಿಮ್ಮ ಮನೆಗಲ್ಲಿದ್ದರೆ ಇದರಲ್ಲಿ ಮಾಡ್ಕೊಳ್ರಿ. ಇರಲಿಲ್ಲ ಅಂದರೆ ಈ ರೀತಿ ಕುಲ್ಪಿ ಮೋಡ್ ಇರುತ್ತೆ, ಅದರಲ್ಲಿ ಕೂಡ ಮಾಡ್ಕೋಬೋದು. ಇವು ಇರಲಿಲ್ಲ ಅಂದರೆ ನಾರ್ಮಲ್ ಟೀ ಕುಡಿಯೋದು ಅಥವಾ ಹಾಲು ಕುಡಿಯೋ ಲೋಟ ಇರುತ್ತೆ ನೋಡಿರಿ, ಅದರಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ಚಿಕ್ಕ ಚಿಕ್ಕ ಕಪ್ಗಳು ಕೂಡ ಮಾಡ್ಕೋಬೋದು. ಈಗ ಈ ಮೋಲ್ಡ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣವನ್ನು ಹಾಕೊಳ್ಳೋಣ. ಡೈರೆಕ್ಟಾಗಿ ನೀವು ಇದರಲ್ಲಿ ಹಾಕೋಕ್ಕಿಂತ ಮುಂಚೆ ಯಾವುದಾದ್ರೂ ಈ ರೀತಿ ಒಂದು ಲೋಟದಲ್ಲಿ ಅಥವಾ ಕಪ್ನಲ್ಲಿ ಹಾಕಿಟ್ಕೊಳ್ರಿ. ಈ ರೀತಿ ಮೊದಲು ಬೇರೆ ಒಂದು ಕಪ್ನಲ್ಲಿ ಹಾಕೋದ್ರಿಂದ ನಮಗೆ ಆ ಕಡೆ ಈ ಕಡೆ ಚೆಲ್ಲೋದಿಲ್ಲ. ನೀಟಾಗಿ ಮೋಲ್ಡ್ಗೆ ಹಾಕೋಬೋದು. ಈಗ ಮೋಲ್ಡ್ನಲ್ಲಿ ಹಾಕೊತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ. ರುಚಿ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡ್ಬೋದು. ನೋಡಿರಿ, ಎಲ್ಲದರಲ್ಲೂ ಈ ರೀತಿ ನೀಟಾಗಿ ಹಾಕಿದ್ಮೇಲೆ ಈಗ ಮೇಲಿಂದ ಬೇಕಂದರೆ ಅಲ್ಯೂಮಿನಿಯಂ ಕವರಿಂದ ಕ್ಲೋಸ್ ಮಾಡಿಕೊಡ್ರಿ, ಇಲ್ಲ ಅಂದರೆ ಡೈರೆಕ್ಟಾಗಿ ಕ್ಯಾಪಿಂದ ಮುಚ್ಕೋಬೋದು. ನಾನು ಅಲ್ಯೂಮಿನಿಯಂ ಕವರ್ ಉಪಯೋಗಿಸ್ತಾ ಇಲ್ಲ, ಅದ್ರ ಮೇಲಿರುವಂಥ ಕ್ಯಾಪ್ನಿಂದನೇ ಈ ರೀತಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕಡೆಗೂ ಕ್ಯಾಪ್ನಿಂದ ನೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಐಸ್ ಮಾಡ್ತಕ್ಕಂಥ ಜಾಗದಲ್ಲಿ 6 ಗಂಟೆವರೆಗೂ ಫ್ರಿಜ್ನಲ್ಲಿ ಇಟ್ಬಿಡೋಣ. ನೋಡಿರಿ, 6 ಗಂಟೆ ಆದಮೇಲೆ ಫ್ರಿಜ್ನಿಂದ ಹೊರಗಡೆ ತೆಗೆದಿದ್ದೀನಿ. ಈಗ ಯಾವ ರೀತಿ ಬಂದಿದೆ ಐಸ್ ಕ್ರೀಮ್ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ. ಫ್ರಿಜ್ನಿಂದ ಹೊರಗಡೆ ತೆಗೆದ ಕೂಡಲೇ ಇಮ್ಮಿಡಿಯೇಟಾಗಿ ಐಸ್ ಕ್ರೀಮ್ನ ಮೋಲ್ಡಿಂದ ತೆಗಿಬೇಡ್ರಿ. ಒಂದು ಸ್ವಲ್ಪ ಹಾಗೆ ಹೊರಗಡೆ ಇಟ್ಕೊಳ್ರಿ. ಇಲ್ಲಾಂದರೆ ಈ ರೀತಿ ನಾರ್ಮಲ್ ನೀರಿನಲ್ಲೇ ಇಟ್ಕೋಬೇಕು. ಒಂದೇ ಒಂದು ನಿಮಿಷ ಈ ರೀತಿ ನೀರಿನಲ್ಲಿ ಇಟ್ಟು ನಂತರ ಐಸ್ ಕ್ರೀಮ್ನ ತೆಗೆದ್ರೆ ತುಂಬ ನೀಟಾಗಿ ಬರುತ್ತೆ. ಮೋಲ್ಡ್ಗೆ ಕೆಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಈ ರೀತಿ ನೀರಿನಲ್ಲಿ ಇಟ್ಕೊಳ್ರಿ. ನೀರಲ್ಲಿ ಇಡೋದಾಗಲಿಲ್ಲ ಅಂದರೂ ಕೂಡ ಹಾಗೆ ಹೊರಗಡೆ ಒಂದು 2 ನಿಮಿಷ ಇಟ್ಟು ತೆಗೆದ್ರೂ ಕೂಡ ಐಸ್ ಕ್ರೀಮ್ ತುಂಬ ನೀಟಾಗಿ ಬರುತ್ತೆ. ಮೋಲ್ಡಿಂದ ಬೇಗನೆ ಐಸ್ ಕ್ರೀಮ್ ತೆಗಿಬೇಕು ಅಂದರೆ 1 ನಿಮಿಷ ನೀರಲ್ಲಿ ಇಟ್ಕೊಳ್ರಿ. ಇಲ್ಲ ಒಂದು 2 ನಿಮಿಷ ವೇಟ್ ಮಾಡ್ತೀವಿ ಅನ್ನೋದಾದರೆ ಹಾಗೆ ಹೊರಗಡೆ ಇಟ್ಟು ನಂತರ ಈ ರೀತಿ ಐಸ್ ಕ್ರೀಮ್ನ ಬಿಡಿಸ್ಕೊಳ್ರಿ. ತುಂಬ ನೀಟಾಗಿ ಬರುತ್ತೆ. ಕಾಣಿಸ್ತಾ ಇರೋದು ನಿಮಗಿಲ್ಲಿ ತುಂಬ ನೀಟಾಗಿ ಬರ್ತಾ ಇದೆ, ಕೆಳಗಡೆ ಎಲ್ಲೂ ಕಚ್ಕೊತಾ ಇಲ್ಲ. ನೋಡಿರಿ, ಯಾವುದೇ ಥರ ಚಾಕೋ ಪೌಡರ್, ವೆನಿಲಾ ಎಸೆನ್ಸ್ ಯಾವುದೂ ಉಪಯೋಗಿಸಿಲ್ಲ ಅಂದ್ರೂ ಕೂಡ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ಈ ರೀತಿ ಐಸ್ ಕ್ರೀಮ್ನ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ತುಂಬ ರುಚಿಯಾಗಿರುತ್ತೆ ಮತ್ತು ಕಲರ್ಫುಲ್ಲಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ತಂಪಾಗಿರೋದೇನಾದರೂ ಬೇಕನ್ನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಹೊರಗಡೆ ಬೇಕ್ರಿಗೆ ಹೋಗಿ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ರಿ. ಒಂದೇ ದಿನದಲ್ಲಿ ಫಟಾಫಟ್ ಅಂತ ರೆಡಿ ಆಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ಕಡಿಮೆ ಖರ್ಚಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಬರ್ಬನ್ ಬಿಸ್ಕೆಟ್ನಿಂದ ರುಚಿಕರವಾದಂಥ ಐಸ್ ಕ್ರೀಮ್ನ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಈ ಐಸ್ ಕ್ರೀಮ್ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತಷ್ಟು ಹೊಸ ರೆಸಿಪಿಗಳಿಗಾಗಿ ನಮ್ಮ ದೀಪಾ ಈಸಿ ಹೋಮ್ ರೆಸಿಪಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು.